ಏವಿಯನ್ ಅಂದ್ರೆ ಏವಿಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಸಾರ್ಗೆ ಗ್ರೇಡ್ 2 ನಲ್ಲಿ ಇತ್ತು. ಇವಾಗ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಸರ್? ಕಮ್ಮಿ ಇದೆ. 100ಗಳಲ್ಲಿ ಎಷ್ಟು ಕಡಿಮೆ ಇದೆ? 100 ಕಮ್ಮಿ ಇದೆ. ನಮ್ಮ ಆಶೀರ್ವಾದ ಅಷ್ಟೇ. ಇಲ್ಲ ಆಪರೇಷನ್ ಮಾಡಬೇಕು ಅಂದ್ರೆ ಅವರು ರಿಯಲಿ ಜನರಲ್ ಆರ್ಥೋಪೆಟಿಕಲ್ಲೇ ಅಲ್ಲಿ ಮಾಡಬೇಕು ಅಂದ್ರೆ ಆಮೇಲೆ ಬೆಂಗಳೂರು ಡಾಕ್ಟರ್ ಕಿಂಚ ಅಂತ ಅವರು ಒಳ್ಳೆ ಸ್ಪೆಷಲಿಸ್ಟ್, ಅವರು ಆಪರೇಷನ್ ಮಾಡಬೇಕು. ನಾನು 6 ವರ್ಷ ತಳ್ಕೊಂಬಂದೆ, ಡೈಲಿ ಸ್ವಿಮ್ಮಿಂಗ್ ಮಾಡ್ತೀನಿ. 6 ವರ್ಷ ತಳ್ಕೊಂಬಂದೆ. ಮೊನ್ನೆ ಡ್ಯಾಡಿ ಎಕ್ಸ್ಪೈರ್ ಆದ್ರು 31st. ಆವಾಗ ಸ್ವಲ್ಪ ಟೆನ್ಷನ್ಗೆ ಜಾಸ್ತಿ ಆಗಿತ್ತು. ಈಗ ಆಮೇಲೆ ಜನರಲ್ ಅಂಕಲ್ ರಿಲೇಷನ್ ಅವ್ರು ಕಲ್ತಿರಲ್ಲ ಆ ಕಡೆ ಬಂದು ಆಮೇಲೆ ಬೇಡ ಇದು ಅಂದರು. ಆಮೇಲೆ ನಮ್ಮ ಇವರು ಜಯರಾಮ್ ಅಂತಿದ್ದಾರೆ, ಅವರು ಮಿಸ್ಸಸ್ ಕ್ಯೂರ್ ಮಾಡಿದ್ರು. ಆಮೇಲೆ ನೋಡಿ ಇಲ್ಲಿ ಬಂದೆ. ಸ್ನೇಹಿತರೆ, ಮೇನ್ಲಿ ಏವಿಯನ್ ಬಂದ್ರೆ ಸಾರ್ ಏನ್ ಹೇಳ್ತಾರೆ ಅದೇ ತರನೇ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರೋದು, ಅಂದ್ರೆ ಸರ್ಜರಿ ಅಂತ. ಬಟ್ ಏವಿಯನ್ಗೆ ಮೇನ್ಲಿ ನಾವು ಅದು ಯಾಕೆ ಬಂದಿರುತ್ತೆ ಅಂತಂದ್ರೆ ಬಾಡಿನಲ್ಲಿ ಬ್ಲಡ್ ಥಿಕ್ ಆಗೋದ್ರಿಂದ ಅಲ್ಲಿಗೆ ಸರ್ಕ್ಯುಲೇಷನ್ ಆಗದೇ ಇರೋದ್ರಿಂದ ಏವಿಯಾಸ್ಕ್ಯುಲಾರಿಟಿ ಆಗಿ ನೆಕ್ರೋಸಿಸ್ ಆಗಿರುತ್ತೆ. ಸೊ ಅದನ್ನು ನಾವು ಬ್ಲಡ್ ಸರ್ಕ್ಯುಲೇಷನ್ ರೀಎಸ್ಟಾಬ್ಲಿಷ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಮತ್ತೆ ಹೀಲ್ ಆಗುತ್ತೆ. ಬಾಲ್ ಏನಿರುತ್ತಲ್ಲ ಅದು ಹೀಲ್ ಆಗುತ್ತೆ. ಸೊ ನೀವು ಫುಡ್ಡಲ್ಲಿ ಏನೇನೆಲ್ಲ ಬಿಟ್ಟಿದ್ರಿ ಸರ್? ಕಾಫಿ ಟೀ ಏನಿಲ್ಲ, ಬೇಕ್ರಿ ಐಟಮ್ಸ್ ಇಲ್ಲ. ಚಪಾತಿ ತಿಂದಿದ್ರೆ ಕಂಪ್ಲೀಟ್ ಜೀರೋ ಮಾಡಿದ್ದೀರಾ? ಇಲ್ಲ, ಕಂಪ್ಲೀಟ್ ಜೀರೋ ಮಾಡಿ. ಹೌದಾ? ಕಂಪ್ಲೀಟ್ ಜೀರೋ. ಯಾಕಂದ್ರೆ ಫ್ಯೂಚರ್ಗೆ ತಗೊಂಡ್ಬಿಡಿ. ಹೋಟ್ಲ್ ಜಾಸ್ತಿ ತಿಂದ ಹೋಟ್ಲ್ ಬಿಟ್ಬಿಟ್ಟೆ ಇವಾಗ. ನೀವು ಹೋಟ್ಲಾಗ ತಿಂದ್ರು ಕೂಡ ಹೆಲ್ತಿ ಆಗಿರುತ್ತೆ ತಿನ್ನಿ. ಇಲ್ಲ ಹೋಟ್ಲ್ ಐಟಮ್ ಮನೇಲಿ ತಿಂತೀನಿ ಅಂತೇಳಿ ಮನೇಲಿ ಚಪಾತಿ ತಿನ್ನೋದು, ಪೂರಿ ಕಟ್ಕೊಂಡು ತಿನ್ನೋದು, ಅಥವಾ ದೋಸೆಗಳು, ಆಲೂಗಡ್ಡೆ ತಿನ್ನೋದು, ಆಲೂಗಡ್ಡೆ ಪಲ್ಯ ತಿನ್ನೋದು. ದೋಸೆ ತಿನ್ನಿ, ಬಟ್ ಆಲೂಗಡ್ಡೆ ಪಲ್ಯ ಎಲ್ಲ ಬೇಡ. ಕಂಪಲ್ಸರಿ ಮನೇಲಿ ತಿಂದ್ರು ಕೂಡ ತಿನ್ಬೇಡಿ, ಹೋಟ್ಲೆ ತಿನ್ನೋದು ಕೂಡ ತಿನ್ಬೇಡಿ. ಹೋಟ್ಲಿಗೆ ಹೋದ್ರೆ ಹೆಲ್ತಿ ಆಗಿರೋದು ತಿಂದರೆ ಏನು ತೊಂದರೆ ಇಲ್ಲ. ಹೋಟ್ಲ್ ತಿನ್ನಲ್ಲ. ಮನೆ ಎಷ್ಟು ಲೇಟ್ ಆದ್ರೂ ಹೋಟ್ಲಲ್ಲಿ ಆಚೆ ಕಡೆ ಫ್ರೂಟ್ಸ್ ತಿಂತೀನಿ, ಮನೆಗೆ ಬಂದು ತಿಂತೀನಿ. ಇನ್ನೊಂದು ಸ್ವಲ್ಪ ಕಾಫಿ ಟೀ ಅಂತ ಹ್ಯಾಬಿಟ್ ಇಲ್ಲ ನಮಗೆ. ಇನ್ನೊಂದು ಸ್ವಲ್ಪ ಟ್ಯೂನ್ ಮಾಡ್ಕೊಳ್ಳಿ ಡಯಟು. ಅದೇ ಯಾವಾಗ ಸ್ವಲ್ಪ ಕುತ್ಕೊಂಡಾಗ ಸ್ವಲ್ಪ ಒಂಥರ ಜೋಬಲ್ಲಿ ಉಳಿತೈತೆ ಅಷ್ಟೇ. 3-4 ಕಿಲೋ ಮುಗಿಯೋಟಲ್ಲಿ ಸರಿ. ಏವಿಯನ್ ಅಂದ್ರೆ ಏವಿಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಸಾರ್ಗೆ ಗ್ರೇಡ್ 2 ನಲ್ಲಿ ಇತ್ತು. ಇವಾಗ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಸರ್? ಕಮ್ಮಿ ಇದೆ. 100ಗಳಲ್ಲಿ ಎಷ್ಟು ಕಡಿಮೆ ಇದೆ? 100 ಕಮ್ಮಿ ಇದೆ. ನಮ್ಮ ಆಶೀರ್ವಾದ ಅಷ್ಟೇ. ಇಲ್ಲ ಆಪರೇಷನ್ ಮಾಡಬೇಕು ಅಂದ್ರೆ ಅವರು ರಿಯಲಿ ಜನರಲ್ ಆರ್ಥೋಪೆಟಿಕಲ್ಲೇ ಅಲ್ಲಿ ಮಾಡಬೇಕು ಅಂದ್ರೆ ಆಮೇಲೆ ಬೆಂಗಳೂರು ಡಾಕ್ಟರ್ ಕಿಂಚ ಅಂತ ಅವರು ಒಳ್ಳೆ ಸ್ಪೆಷಲಿಸ್ಟ್, ಅವರು ಆಪರೇಷನ್ ಮಾಡಬೇಕು. ನಾನು 6 ವರ್ಷ ತಳ್ಕೊಂಬಂದೆ, ಡೈಲಿ ಸ್ವಿಮ್ಮಿಂಗ್ ಮಾಡ್ತೀನಿ. 6 ವರ್ಷ ತಳ್ಕೊಂಬಂದೆ. ಮೊನ್ನೆ ಡ್ಯಾಡಿ ಎಕ್ಸ್ಪೈರ್ ಆದ್ರು 31st. ಆವಾಗ ಸ್ವಲ್ಪ ಟೆನ್ಷನ್ಗೆ ಜಾಸ್ತಿ ಆಗಿತ್ತು. ಈಗ ಆಮೇಲೆ ಜನರಲ್ ಅಂಕಲ್ ರಿಲೇಷನ್ ಅವ್ರು ಕಲ್ತಿರಲ್ಲ ಆ ಕಡೆ ಬಂದು ಆಮೇಲೆ ಬೇಡ ಇದು ಅಂದರು. ಆಮೇಲೆ ನಮ್ಮ ಇವರು ಜಯರಾಮ್ ಅಂತಿದ್ದಾರೆ, ಅವರು ಮಿಸ್ಸಸ್ ಕ್ಯೂರ್ ಮಾಡಿದ್ರು. ಆಮೇಲೆ ನೋಡಿ ಇಲ್ಲಿ ಬಂದೆ. ಸ್ನೇಹಿತರೆ, ಮೇನ್ಲಿ ಏವಿಯನ್ ಬಂದ್ರೆ ಸಾರ್ ಏನ್ ಹೇಳ್ತಾರೆ ಅದೇ ತರನೇ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರೋದು, ಅಂದ್ರೆ ಸರ್ಜರಿ ಅಂತ. ಬಟ್ ಏವಿಯನ್ಗೆ ಮೇನ್ಲಿ ನಾವು ಅದು ಯಾಕೆ ಬಂದಿರುತ್ತೆ ಅಂತಂದ್ರೆ ಬಾಡಿನಲ್ಲಿ ಬ್ಲಡ್ ಥಿಕ್ ಆಗೋದ್ರಿಂದ ಅಲ್ಲಿಗೆ ಸರ್ಕ್ಯುಲೇಷನ್ ಆಗದೇ ಇರೋದ್ರಿಂದ ಏವಿಯಾಸ್ಕ್ಯುಲಾರಿಟಿ ಆಗಿ ನೆಕ್ರೋಸಿಸ್ ಆಗಿರುತ್ತೆ. ಸೊ ಅದನ್ನು ನಾವು ಬ್ಲಡ್